ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿ ಹಾಗೂ ರೈತಾಪಿ ವರ್ಗಕ್ಕೆ ಅನುಕೂಲವಾಗಲಿ ಎಂಬ ಆಶಯದೊಂದಿಗೆ ಮುಖ್ಯಮಂತ್ರಿ ನೀಡಿದ ಸೂಚನೆಯ ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾದ ಇತಿಹಾಸ ಪ್ರಸಿದ್ಧ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಗಳು ನೆರವೇರಿಸಲಾಯಿತು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಅವರ ಸಮ್ಮುಖದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ 6 ಮಂದಿ ಪರಿಣಿತ ಋತ್ವಿಜ್ಞರು ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳಿಂದ ನಡೆಸಿದ್ದಾರೆ. ಮಳೆಯ ಅಭಾವದಿಂದ ಸಂಕಷ್ಟದಲ್ಲಿರುವ ಜನತೆ ಹಾಗೂ ರೈತರಿಗೆ ಒಳಿತಾಗಲಿ ಮತ್ತು ರಾಜ್ಯ ಸುಭಿಕ್ಷವಾಗಿರಲಿ ಅಂತ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಕಳಿಸಿ ಅವತ್ತಿಂದ ಸ್ವಲ್ಪ ಮಳೆ ವಾತಾವರಣ ಮಳೆನೂ ಪ್ರಾರಂಭ ಆಗಿದೆ. ಸ್ವಲ್ಪ ಹೊಳೆಯಲ್ಲಿ ನೀರಿನ ಹರಿವು ಕೂಡ ಜಾಸ್ತಿ ಆಗಿದೆ. ಎಲ್ಲ ಕೆರೆ ಕಟ್ಟೆಗಳು ಒಂದು ತುಂಬಿಲ್ಲ, ಡ್ಯಾಮ್ ತುಂಬಿಲ್ಲ, ಎಲ್ಲ ಆಗಬೇಕು. ನಮ್ಮ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಈ ಸಂದರ್ಭದಲ್ಲಿ ಋತ್ವಿಜ್ಞರು ಏಕರುದ್ರಾಭಿಷೇಕ ಮತ್ತು ಪರ್ಜನ್ಯ ಜಪವನ್ನ ನೆರವೇರಿಸಿ ಉತ್ತಮ ಮಳೆಯಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ನೂರಾರು ಭಕ್ತರು ಭಾಗವಹಿಸಿದ್ದರು. ಶೃಂಗೇರಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಭಟ್, ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮುರೊಳ್ಳಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಇವತ್ತು ತಮಗೆ ಗೊತ್ತಿದೆ, ಇಡೀ ರಾಜ್ಯಾದ್ಯಂತ ವಾಡಿಕೆಗಿಂತ ತುಂಬ ಮಳೆ ಕಡಿಮೆ ಆಗಿದೆ. ಕಳೆದ ವರ್ಷ ಬಹುತೇಕ ಡ್ಯಾಮ್ಗಳು ತುಂಬಿದ್ದು, ಉತ್ತಮ ಮಳೆ ಆಗಿತ್ತು. ನಾವು ಈಗಲೇ ಯಾವುದನ್ನು ಎಷ್ಟು ಮಳೆ ಆಗ್ತದೆ ಏನು ಅನ್ನೋದನ್ನು ಘೋಷಣೆ ಮಾಡೋಕ್ಕಾಗೋದಿಲ್ಲ. ಹವಾಮಾನ ಇಲಾಖೆ ಒಂದು ವರದಿ ಪ್ರಕಾರ ಮಳೆ ಆಗುತ್ತೆ, ಒಳ್ಳೆ ಮಳೆ ಆಗ್ತದೆ ಈ ವರ್ಷ ಅನ್ನುವ ಒಂದು ಮಾಹಿತಿ ಇದೆ. ಕಳೆದ ವರ್ಷ ಆಗದಲ್ಲಿದ್ದು ಸ್ವಲ್ಪ ಕೊರತೆ ಆದರೂ ನಿರೀಕ್ಷಿತ ಮಳೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಳೆದ ತಿಂಗಳು 28ನೇ ತಾರೀಕು ಆ ವಿಭಾಗದ ಎಲ್ಲ ಮುಖಂಡರು ಮತ್ತು ದೇವಸ್ಥಾನದ ಅರ್ಚಕರು ಮುಖಾಂತರ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದು. ಇವತ್ತೊಂದು ಅಭಿಷೇಕ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಸುವಂಥದ್ದು ಮತ್ತು ನಾಳೆಯಿಂದ ಭಾನುವಾರದಿಂದ ಪರ್ಜನ್ಯ ಜಪ ಅನ್ನೋದನ್ನು ಮಾಡ್ತಾರೆ. ಕಳೆದ ಬಾರಿನೂ ಪ್ರಾರಂಭಿಕವಾಗಿ ಮಳೆ ಆಗಿರಲಿಲ್ಲ. ತಮಗೆ ಗೊತ್ತು, ಅನೇಕ ಬಾರಿ ರಾಜ್ಯದ ಅನೇಕ ಮುಖಂಡರುಗಳು, ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಆ ವರ್ಷ ಮಳೆ ಕಡಿಮೆ ಆಗಿದ್ದರಿಂದ ಬಂದಿಲ್ಲಿ ಪೂಜೆ ಪ್ರಾರ್ಥನೆಯನ್ನು ಮಾಡಿದರು. ಆ ವರ್ಷ ಉತ್ತಮ ಮಳೆ ಆಗಿತ್ತು. ಋಷ್ಯಶೃಂಗೇಶ್ವರ ಮಳೆ ದೇವರು ಅಂತಲೇ ಬರೀ ದೇಶ ಅಲ್ಲ, ವಿದೇಶಗಳಲ್ಲೂ ಕೂಡ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ದೇವಾಲಯ. ನಾವು ಕೂಡ ಇವತ್ತು ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ಭಾನುವಾರದಿಂದ ಪರ್ಜನ್ಯ ಜಪವನ್ನು ಮಾಡಲಿಕ್ಕೆ ಎಲ್ಲ ಅರ್ಚಕರಿಗೂ ಮನವಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಭಾನುವಾರದಿಂದ ಪರ್ಜನ್ಯ ಜಪ ಪ್ರಾರಂಭ ಆಗ್ತದೆ. ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ದೇಶ ರಾಜ್ಯ ಜನರ ಸುಭಿಕ್ಷೆ ಆಗಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಇದು ನಾಡಿಗೆ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ಮತ್ತು ವಿಶೇಷವಾಗಿ ಜಿಲ್ಲೆಗೆ ಮಳೆ ಆಗಬೇಕು ಅಂತ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಾರ್ಜ್ ಅವರ ಸಲಹೆಯಂತೆ ಇವತ್ತು ರಾಜೇಗೌಡರು ವಿಶೇಷ ಪೂಜೆ ಸಲ್ಲಿಸಲಿಕ್ಕೆ ಕಿಗ್ಗ ಋಷ್ಯಶೃಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ನಿಮಗೂ ಗೊತ್ತಿದೆ, ಕಿಗ್ಗ ಋಷ್ಯಶೃಂಗೇಶ್ವರಿಗೆ ಪ್ರಾರ್ಥನೆ ಮಾಡಿದರೆ ಪ್ರಪಂಚದಾದ್ಯಂತ ಮಳೆ ಆಗುತ್ತೆ ಅನ್ನೋದು ಉದಾಹರಣೆಗಳಿದ್ದಾವೆ. ಹಾಗಾಗಿ ದೇಶದ ಎಲ್ಲ ಭಕ್ತರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದಾಗ ಸಾಧಾರಣವಾಗಿ ಮಳೆ ಹೆಚ್ಚಾಗಿ ಆಗುತ್ತೆ. ಈ ಸರಿನೂ ಅದೇ ಥರ ಇವತ್ತು ವಿಶೇಷವಾದ ಪ್ರಾರ್ಥನೆಯನ್ನು ನಮ್ಮ ರಾಜೇಗೌಡರು ಸಲ್ಲಿಸಿದ್ದಾರೆ, ರಾಜ್ಯದ ಪರವಾಗಿ, ದೇಶದ ಪರವಾಗಿ ಮತ್ತು ಇಡೀ ಎಲ್ಲ ಜನರ ಪರವಾಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸುಭಿಕ್ಷವಾದ ಮಳೆಯನ್ನು ಋಷ್ಯಶೃಂಗೇಶ್ವರ ಕರುಣಿಸ್ತಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.